ರಾಜ್ಯಾದ್ಯಂತ ಚರ್ಚೆಯಾಗುತ್ತಿರುವ ಜಾತಿ ಗಣತಿ ವರದಿ ವಿಚಾರವಾಗಿ ಇಂದು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಮಾಜಿ ಪರಿಷತ್ ಸದಸ್ಯ ಅರವಿಂದ ಅರಳಿ, ಸಂಪುಟದ ಎಲ್ಲ ಸಚಿವರ ಒಮ್ಮತದಿಂದಲೇ ಜಾತಿ ಗಣತಿ ಸಮೀಕ್ಷೆಯನ್ನು ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಜಾತಿ ಜನಗಣತಿಯ ಮೂಲಕ ಎಲ್ಲ ಸಮುದಾಯದವರಿಗೆ ಸಮಾನ ಅವಕಾಶ ಸಿಗಬೇಕೆಂಬುದು ಪ್ರತಿಯೊಬ್ಬರ ಮನಸ್ಸಿನಲ್ಲಿದೆ. ಈ ವರದಿಯ ಬಗ್ಗೆ ಬಿಜೆಪಿಗರು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ. ಆದರೆ ಈ ವರದಿಯನ್ನ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಜಾತಿ ಜನಗಣತಿಯನ್ನ ಜಾರಿ ಮಾಡ್ತೀವಿ ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಜಾತಿ ಜನಗಣತಿ ಹೊರಬಂದಾಗಲೇ ಆ ವರದಿಯಲ್ಲಿ ಏನಿದೆ ಎಂಬುದು ಗೊತ್ತಾಗುತ್ತೆ. ಸುಮ್ಮನೆ ಊಹಾಪೋಹಗಳ ಮೇಲೆ ವರದಿಯ ಬಗ್ಗೆ ಸುಳ್ಳು ಆರೋಪ ಮಾಡುವುದು ಸರಿಯಲ್ಲ. ಇನ್ನು ವರದಿ ಹೊರಬರುವ ವೇಳೆಗೆ ಶಾಂತಿಯುತವಾಗಿ ಕಾದು ನೋಡೋಣ ಎಂದು ಹೇಳಿದರು. ಎಲ್ಲರೂ ಕೂಡ ಕ್ಯಾಬಿನೆಟ್ ಡಿಸ್ಕಷನ್ ಮಾಡಿ ಈಗ ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡಬೇಕು ಅಂತಂದು ನಿರ್ಧಾರ ಮಾಡಿದ್ದಾರೆ. ಆದರೂ ಕೂಡ ಕೆಲವರು ಒಂದು ರಾಜಕೀಯ ಇದರಲ್ಲಿಂದ ಇರುಸು ಮುರುಸು ಅನುಭವಿಸ್ತಾ ಇದ್ದಾರೆ. ಆದರೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಏನಿದೆ, ಒಟ್ಟಾರೆ ಹೇಳೋದಂದರೆ ಜಾತಿ ಜನಗಣತಿ ಆಗಬೇಕು, ಎಲ್ಲ ಜಾತಿ ಜನಾಂಗದವ್ರಿಗೆ ಸರಿಸಮಾನವಾದ ಹಕ್ಕು ಸಿಗಬೇಕು, ಆ ಉದ್ದೇಶದಿಂದ ಇದು ಮಾಡ್ತಿರೋದು. ಯಾವುದೇ ಸ್ವಾರ್ಥ ರಾಜಕಾರಣಿಗೆ ಅಲ್ಲ. ಹಂಗೆ ಬಿ ಜೆ ಪಿಯವರು ಪದೇ ಪದೇ ಹೇಳ್ತಾ ಇದ್ದಾರೆ, ಇದು ವರದಿನೇ ಬೇರೆ ಇದೆ, ಸುಳ್ಳು ವರದಿ ಇದೆ ಅಂತ ಹೇಳಿ. ವರದಿ ಇರೋದು ಒಂದೇ, ಅದು ಎಕ್ಸೆಪ್ಟ್ ಮಾಡಿದ್ದಾರೆ. ಈಗ ಈ ಕ್ಯಾಬಿನೆಟ್ಗೆ ಅದೆಲ್ಲ ಚರ್ಚೆ ಆದ ನಂತರ ಅದು ಜಾರಿ ಆಗಬೇಕು ಅನ್ನೋದು ನಮ್ಮ ಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರದ ಹಾಗೂ ಸಿದ್ದರಾಮಯ್ಯ ಅವ್ರದ್ದು ಕನಸಿದೆ. ಹಾಗೆ ಎಲ್ಲ ಸಚಿವ ಸಂಪುಟದವರು ಒಗ್ಗೂಡಿ ಈ ಜಾತಿ ಜನಗಣತಿನ ಜಾರಿ ಮಾಡ್ತಾರೆ. ಜಾರಿ ಮಾಡ್ತಾರೆ. ನಾನು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಜಾತಿ ಜನಗಣತಿ ಜಾರಿಯಾಗಬೇಕು, ಎಲ್ಲರಿಗೆ ಸರಿ ಸಮಾನವಾದ ಅಧಿಕಾರ ಸಿಗಬೇಕು, ಹಕ್ಕು ಸಿಗಬೇಕು ಅನ್ನೋದು. ಇದು ಹೊರಗೆ ಬಂದಾಗ ತಾನೇ ಗೊತ್ತಾಗೋದಲ್ಲ ಜಾತಿ ಜನಗಣತಿ ಏನದ ಅನ್ನೋದು. ಆ ವರದಿ ಓಪನ್ ಆದಮೇಲೆ ಊಹಾಪೋಹ ಮೇಲೆ ಈಗ ಮಾತಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ ನಾನು ಜಾತಿ ದೊಡ್ಡದು, ನಾನು ಜನ ಜಾಸ್ತಿ ಅದ ಅಂತ ಹೇಳ್ತಾರೆ. ಈಗ ಓವರಾಲ್ ಅದು ವರದಿ ತೆಗೆದು ಓದಿದ ಮೇಲೆ ಯಾರ್ದು ಜಾಸ್ತಿ ಇದೆ, ಯಾರು ಕಡಿಮೆ ಇದೆ ಅನ್ನೋ ಗೊತ್ತಾಗ್ತದೆ. ಅಲ್ಲಿವರೆಗೆ ಶಾಂತಿಯಿಂದ ಇದ್ದು ಆ ವರದಿಯನ್ನು ನೋಡಿ ವರದಿ ಜಾರಿ ಮಾಡಬೇಕು ಅಂತ ಮತ್ತೆ